ವಾಯ್ಸ್ ಆಫ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರಿಗೆ ನಿಮಗೆ ಗೊತ್ತಾ ಇದೆ, ಕನ್ನಡ ಬಿಗ್ ಬಾಸ್ ಸೀಸನ್ 11 ನಿನ್ನೆಯಷ್ಟೇ ಶುರುವಾಗಿದೆ. ಹಿಂದೂ ಫೈರ್ ಬ್ರ್ಯಾಂಡ್ ಎಂದೇ ಖ್ಯಾತಿಯನ್ನು ಪಡೆದಿದ್ದ ಚೈತ್ರಾ ಕುಂದಾಪುರ ಅವರು ಕೂಡ ಕನ್ನಡ ಬಿಗ್ ಬಾಸ್ ಸೀಸನ್ 11ನ ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದಾರೆ. ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಮನೆಗೆ ಆಯ್ಕೆಯಾದದ್ದು ಹಲವರನ್ನು ಆಶ್ಚರ್ಯಚಕಿತಗೊಳಿಸಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲ್ಲ. ಯಾಕಂದ್ರೆ ಚೈತ್ರಾ ಕುಂದಾಪುರ ನಿಮಗೆ ಗೊತ್ತಿದೆ, ಮೂಲತಃ ಕುಂದಾಪುರದವರು. ಒಂದು ಕಾಲದಲ್ಲಿ ಉಗ್ರ ಹಿಂದುತ್ವ ಅಂತ ರಾಜ್ಯಾದ್ಯಂತ ಎಲ್ಲ ಕಡೆ ಹಿಂದೂ ಸಮಾವೇಶಗಳಿರ್ಬೋದು, ಗಣೇಶೋತ್ಸವ ಕಾರ್ಯಕ್ರಮಗಳಿರ್ಬೋದು, ಅಥವಾ ಇನ್ನೂ ಯಾವುದೇ ಕೂಡ ಹಿಂದೂ ಪರ ಸಂಘಟನೆಗಳ ಕಾರ್ಯಕ್ರಮಗಳಿರ್ಬೋದು, ಎಲ್ಲ ಕಡೆ ಹೋಗಿ ಉಗ್ರವಾದ ಹಿಂದುತ್ವದ ಭಾಷಣ ಮಾಡ್ತು ಚೈತ್ರಾ ಕುಂದಾಪುರ ಅವರು. ಅವರಿಗೆ ಅದ ಫ್ಯಾನ್ ಬೇಸ್ ಇತ್ತು. ಅದಕ್ಕಿಂತ ಮುಂಚೆ ಅವರು ಕೊಣಾಜೆ ಯೂನಿವರ್ಸಿಟಿಯಲ್ಲಿ, ಮಂಗಳೂರು ವಿಶ್ವವಿದ್ಯಾನಿಲಯ ಕೊಣಾಜೆ ಯೂನಿವರ್ಸಿಟಿಯಲ್ಲಿ ಅವರು ಪದವಿಯನ್ನು ಪಡೆದವರು. ಉಡುಪಿ ಜಿಲ್ಲೆಯ ಕುಂದಾಪುರದ ತೆಕ್ಕಟ್ಟೆ ಅವರು ಚೈತ್ರಾ ಕುಂದಾಪುರ ಅವರು. ನಂತರ 3-4 ಮಾಧ್ಯಮಗಳು, ಸಮಯ ವಾಹಿನಿ, ಆಮೇಲೆ ಕರಾವಳಿಯ ಸ್ಪಂದನ ವಾಹಿನಿ, ಮತ್ತೆ ಮುಕ್ತ ಚಾನೆಲ್. ಸೊ ಈ 3-4 ವಾಹಿನಿಗಳಲ್ಲಿ, ಅದಲ್ಲದೆ ಉದಯವಾಣಿಯಲ್ಲಿ ಕೂಡ ಕೆಲಸ ಮಾಡಿ ಅನುಭವ ಇದ್ದವರು ಚೈತ್ರಾ ಕುಂದಾಪುರ. ಸೊ ಬೇಸಿಕಲಿ ಅವರು ಪತ್ರಕರ್ತೆ ಅವರೊಬ್ರು. ಸೊ ಮಾಧ್ಯಮದ ನಂತು ಕೂಡ ಚೈತ್ರಾ ಕುಂದಾಪುರ ಅವರಿಗೆ ಇತ್ತು. ಸೊ ಅವರು ಒಳ್ಳೆ ರೀತಿಯಲ್ಲಿ ಭಾಷಣ ಮಾಡ್ತಾ ಇದ್ರು. ಸೊ ಆ ಭಾಷಣ ಟ್ಯಾಲೆಂಟ್ ಅನ್ನು ಅವರು ಹಿಂದೂ ಪರ ವೇದಿಕೆಗಳಲ್ಲಿ ಉಗ್ರ ಹಿಂದುತ್ವದ ಭಾಷಣವನ್ನು ಮಾಡಲು ಉಪಯೋಗಿಸ್ತಾ ಇದ್ರು. ಫೈರ್ ಬ್ರ್ಯಾಂಡ್ ಎಂದೇ ಖ್ಯಾತಿಯನ್ನು ಪಡೆದಿದ್ರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಅವರಿಗೆ ಟಿಕೆಟ್ ಕೊಡಿಸ್ತೇನೆ ಅಂತ ವಂಚನೆ ಮಾಡಿದ ಪ್ರಕರಣದಲ್ಲಿ ಚೈತ್ರಾ ಕುಂದಾಪುರ ಅವರು ಜೈಲು ವಾಸವನ್ನು ಕೂಡ ಅನುಭವಿಸಿದ್ರು. ಕೋಟಿಗಟ್ಟಲೆ ರೂಪಾಯಿ ವಂಚನೆ ಮಾಡಿದ್ದಾರೆ ಅಂತ ಆರೋಪ ಚೈತ್ರಾ ಕುಂದಾಪುರ ಮೇಲೆ ಇದೆ. ಇತ್ತೀಚೆಗೆ ತೆರೆ ಮೇಲೆ ಕೂಡ ಸರಿದಿದ್ರು ಚೈತ್ರಾ ಕುಂದಾಪುರ. ಇತ್ತೀಚೆಗೆ ಯಾವುದೇ ಕೂಡ ಪಬ್ಲಿಕ್ ವೇದಿಕೆಯಲ್ಲಿ ಚೈತ್ರಾ ಕುಂದಾಪುರ ಅವರು ಭಾಷಣವನ್ನು ಮಾಡ್ತಾ ಇಲ್ಲ. ಸೊ ಆಲ್ ಆಫ್ ಎ ಸಡನ್ ಚೈತ್ರಾ ಕುಂದಾಪುರ ಅವರ ಹೆಸರು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಕೇಳಿ ಬರ್ತಾ ಇದೆ. ಬಿಗ್ ಬಾಸ್ಗೆ ಚೈತ್ರಾ ಕುಂದಾಪುರ ಅವರು ಹೋಗಿದ್ದಾರೆ. ಸೊ ಚೈತ್ರಾ ಕುಂದಾಪುರ ಅವರಿಗೆ ಇದೊಂದು ರೀಬರ್ತ್ ಅಂತ ಹೇಳ್ಬೋದು. ಯಾಕಂದ್ರೆ ಅವರ ಒಂದು ಇಮೇಜ್ ಏನು ಡ್ಯಾಮೇಜ್ ಆಗಿತ್ತು, ಆ ಇಮೇಜ್ ಅನ್ನು ಮತ್ತೆ ಪುನಃ ಅವರು ಗಳಿಸಲು ಸರ್ವ ರೀತಿಯಲ್ಲಿ ಕೂಡ ಚೈತ್ರಾ ಕುಂದಾಪುರ ಪ್ರಯತ್ನ ಮಾಡೋದ್ರಲ್ಲಿ ಯಾವುದೇ ರೀತಿಯ ಆಶ್ಚರ್ಯ ಇಲ್ಲ. ಸೊ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಗೆ ಚೈತ್ರಾ ಕುಂದಾಪುರ ಆಯ್ಕೆ ಮಾಡಿದ್ದು ಎಷ್ಟು ಸರಿ? ಚೈತ್ರಾ ಕುಂದಾಪುರ ಅವರಿಗೆ ನೀವು ಸಪೋರ್ಟ್ ಮಾಡ್ತೀರಾ? ಎಲ್ಲ ವಿಷಯಗಳನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ವಿಡಿಯೋ ಸಿಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.